ಶಾಸಕ ವಿನಯ್ ಕುಲಕರ್ಣಿ ಅಂಡ್ ಗ್ಯಾಂಗ್ಗೆ ಇವತ್ತು ನಡುಕ. ಯಾಕಂದ್ರೆ ದೋಷಿಗಳು ಅಂತ ಹೇಳಿ ಮೊನ್ನೆನೇ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. ಆದ್ರೆ ಶಿಕ್ಷೆ ಪ್ರಮಾಣ ನಿನ್ನೆ ಪ್ರಕಟ ಆಗಬೇಕಾಗಿತ್ತು. ಆದ್ರೆ ಈ ಅಪರಾಧಿಗಳಿಗೆ ಒಂದು ಅವಕಾಶವನ್ನ ಜಡ್ಜ್ ಕೊಟ್ಟಿದ್ರು. ಕೊನೆ ಬಾರಿಗೆ ಏನಾದ್ರೂ ಹೇಳಕ್ಕಿದ್ಯಾ ನಿಮ್ಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋಕ್ಕೂ ಮುಂಚೆ ಅಂತ. ಹಾಗಾಗಿ ಅಪರಾಧಿಗಳು ಕಡಿಮೆ ಪ್ರಮಾಣದ ಶಿಕ್ಷೆ ಯಾಕೆ ಕೊಡಬೇಕು, ತಮ್ಮ ಫ್ಯಾಮಿಲಿಯಲ್ಲಿ ಏನ್ ಸಮಸ್ಯೆ ಇದೆ ಆ ಕುರಿತಂತೆ ಜಡ್ಜ್ ಮುಂದೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಇವತ್ತು ಶಿಕ್ಷೆ ಪ್ರಮಾಣವನ್ನ ಕೋರ್ಟ್ ಪ್ರಕಟ ಮಾಡುತ್ತೆ. ಯೋಗೇಶ್ ಗೌಡ ಕೊಲೆಯಲ್ಲಿ 17 ಜನರ ಪಾತ್ರ ಸಾಬೀತಾಗಿದೆ. ಇವತ್ತು ಕುಲಕರ್ಣಿ ಸೇರಿದಂತೆ 17 ಜನರಿಗೆ ಸಜೆ ಪ್ರಕಟವಾಗುತ್ತೆ. ಅಂದ್ರೆ ಶಿಕ್ಷೆ ಪ್ರಮಾಣ ಎಷ್ಟು ಅನ್ನೋದು ಪ್ರಕಟವಾಗುತ್ತೆ. ವಿನಯ್ ಕುಲಕರ್ಣಿಗೆ ಗಲ್ಲು ಶಿಕ್ಷೆ ಆಗುತ್ತಾ? ಗಲ್ಲು ಶಿಕ್ಷೆ ವಿಧಿಸುವಂತೆ ಸಿಬಿಐ ಲಿಖಿತ ಮನವಿಯನ್ನ ಸಲ್ಲಿಕೆ ಮಾಡಿತು. ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಬಿಐ ಈ ಬಗ್ಗೆ ಮನವಿಯನ್ನ ಮಾಡಿತು. ಹಂಗಾಗಿ ಜೀವಾವಧಿ ಆಗುತ್ತಾ, ಜೀವಿತಾವಧಿ ಆಗುತ್ತಾ, ಗಲ್ಲು ಶಿಕ್ಷೆ ಆಗುತ್ತಾ, ಕೊಲೆಗಡುಕರಿಗೆ ಯಾವ ಶಿಕ್ಷೆಯನ್ನ ಕೋರ್ಟ್ ವಿಧಿಸುತ್ತೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಇವತ್ತು ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ಈ ಬಗ್ಗೆ ಆದೇಶವನ್ನ ಕೊಡ್ತಾರೆ. ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡ್ತಾರೆ. ಮೊದಲು ಗಲ್ಲು ಶಿಕ್ಷೆ ವಿಧಿಸುವಂತೆ ಸಿಬಿಐ ಕೋರ್ಟ್ಗೆ ಲಿಖಿತ ಮನವಿಯನ್ನ ಸಲ್ಲಿಸಿತು. ಬಳಿಕ ವಾದ ಮಂಡಿಸಿದಂತ ಸಿಬಿಐ ಪರ ವಕೀಲರು ಕಾನೂನಿನಲ್ಲಿ ಯಾವ ಗರಿಷ್ಠ ಶಿಕ್ಷೆ ಇದೆಯೋ ಅದನ್ನ ಕೊಡಿ ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಇನ್ನೊಂದ್ ಕಡೆ ಅಪರಾಧಿಗಳ ಪರ ವಕೀಲರು ಈಗಲೂ ಹೇಳ್ತಾ ಇದ್ದಿದ್ದವರು, ಅಂದ್ರೆ ನೆನ್ನೆ ಜಡ್ಜ್ ಮುಂದೆ ಹೇಳ್ತಾ ಇದ್ದಿದ್ದು, ಕೊಲೆಯಲ್ಲಿ ಪಾತ್ರ ಇಲ್ಲ ಆದ್ರೆ ದೋಷಿಗಳು ಅಂತ ಆಗಿರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಏನ್ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಅದನ್ನ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ರು. ಇನ್ನು ಗಲ್ಲು ಶಿಕ್ಷೆ ವಿಧಿಸುವಂತೆ ಸಿಬಿಐ ಲಿಖಿತ ಮನವಿಯನ್ನ ಮಾಡಿತ್ತು. ಕಡಿಮೆ ಪ್ರಮಾಣದ ಶಿಕ್ಷೆಗೆ ದೋಷಿಗಳ ಪರ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಈಗ ಶಿಕ್ಷೆ ಯಾವುದೇ ಕೊಟ್ಟರೂ ಕೂಡ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳಂತೂ ಆಗ್ತಾ ಇದೆ. ಇನ್ನು ಯೋಗೇಶ್ ಗೌಡ ಕೊಲೆಯ ದೋಷಿಗಳಿಗೆ ಯಾವ ರೀತಿಯ ಶಿಕ್ಷೆ ಕೊಡಬೇಕು ಅನ್ನೋದನ್ನ ನಿಗದಿಪಡಿಸುವ ಮೊದಲು ನಿನ್ನೆ ವಾದ ಪ್ರತಿವಾದ ಆಗಿದೆ. ಈ ವಾದ ಪ್ರತಿವಾದ ಆಧರಿಸಿ ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಾಗುತ್ತೆ. ಇನ್ನೊಂದು ಕಡೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೆ ತಯಾರಿಗಳಾಗಿದೆ. ಶಿಕ್ಷೆ ಪ್ರಮಾಣ ಏನ್ ಪ್ರಕಟ ಆಗುತ್ತೆ ಅದನ್ನ ನೋಡಿಕೊಂಡು ಮೇಲ್ಮನವಿ ಸಲ್ಲಿಕೆಗೆ ತಯಾರಿಗಳನ್ನ ಈಗ ಅಪರಾಧಿಗಳ ಪರ ವಕೀಲರು ಮಾಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ನೆನ್ನೆ ನಿರೀಕ್ಷೆ ಇತ್ತು ಶಿಕ್ಷೆ ಪ್ರಮಾಣ ಪ್ರಕಟವಾಗಬಹುದು ಅಂತೇಳಿ, ಬಟ್ ವಾದ ಪ್ರತಿವಾದ ಮತ್ತು ಅಪರಾಧಿಗಳಿಗೂ ಒಂದು ಅವಕಾಶವನ್ನ ಜಡ್ಜ್ ಕೊಟ್ಟಿದ್ರು. ಸೊ ಇವತ್ತು ಶಿಕ್ಷೆ ಪ್ರಮಾಣ ಎಷ್ಟೊತ್ತಿಗೆ ಪ್ರಕಟವಾಗಬಹುದು ಅಂತೇಳಿ ನಿರೀಕ್ಷೆ ಇದೆ? ಶ್ರೀಮಂತ ಶೆಟ್ಟಿ, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಾದ ಪ್ರತಿವಾದ ಆಗಿದೆ. ಜೊತೆಗೆ 17 ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಅಪರಾಧಿಗಳೇನಿದ್ದಾರೆ ಅವರೆಲ್ಲರ ಕೂಡ ಒಂದು ಮನವಿಯನ್ನ ಕೂಡ ಅವರು ಆಲಿಸಿರುವಂತದ್ದು ನ್ಯಾಯಾಧೀಶರು. ಇವತ್ತು 11 ಗಂಟೆಯ ಬಳಿಕ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಗಜಾನನ ಭಟ್ ಅವರು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಿದ್ದಾರೆ. ಅಂದ್ರೆ ಈಗೆಲ್ಲ ಪ್ರತಿಯೊಬ್ಬ ಆರೋಪಿ ಏನಿದೆ, ಅಂದ್ರೆ ಅಪರಾಧಿ ಏನಿದ್ದಾರೆ, ಅಪರಾಧಿಗೆ ಪ್ರತ್ಯೇಕವಾಗಿ ಒಂದು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಿರುವಂತದ್ದು. ಒಬ್ಬೊಬ್ಬ ಆರೋಪಿಯ ವಿಚಾರವಾಗಿ ಅವರೇನು ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ಅವರ ಮೇಲಿರುವಂತಹ ಆರೋಪ ಮತ್ತೆ ಅವರ ಮೇಲಿರುವಂತಹ ಸಾಕ್ಷ್ಯಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಆಧಾರಿತವಾಗಿ ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಿರುವಂತದ್ದು. ಆದ್ರೆ ಸಿಬಿಐ ಪ್ರಮುಖವಾಗಿ ಅದರ ಲಿಖಿತ ರೂಪದಲ್ಲಿ ಕೊಟ್ಟಿರುವಂತದ್ದು ಗಲ್ಲು ಶಿಕ್ಷೆ ಕೊಡಬೇಕು ಅಂತೇಳಿ. ಆದ್ರೆ ನಿನ್ನೆ ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಲಿಸಿಟರ್ ಜನರಲ್ ಆಗಿರುವಂತಹ ರಘು ಅವರು ಕೂಡ ಒಂದು ಮನವಿಯನ್ನ ಮಾಡಿಕೊಂಡ್ರು. ಜೊತೆ ರಾಜು ಅವರು ಕೂಡ ಮತ್ತೆ ಹೇಮಾ ಅಡ್ವೊಕೇಟ್ ಆಗಿರುವಂತಹ ಹೇಮಾ ಅವರು ಕೂಡ ಒಂದು ಮನವಿಯನ್ನ ಮಾಡ್ಕೊಂಡ್ರು. ಅಂತಂದ್ರೆ ಕ್ಷಮಾಪಣೆ ಇಲ್ಲದಂತಹ ಒಂದು ಕಠಿಣವಾದಂತಹ ಶಿಕ್ಷೆಯನ್ನ ಕೊಡಬೇಕು, ಜೀವಿತಾವಧಿ ಶಿಕ್ಷೆಯನ್ನ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಜೀವಿತಾವಧಿನ ಅನ್ನೋ ರೀತಿಯಲ್ಲಿ ಕೂಡ ಒಂದು ಆ ಬಗ್ಗೆ ಒಂದು ಕುತೂಹಲ ಇರುವಂತದ್ದು. ಯಾವ ರೀತಿ ಒಂದು ಆದೇಶವನ್ನ ಇವತ್ತು ಕೊಡ್ತಾರೆ ಅಂತೇಳಿ. ಜೊತೆಯಲ್ಲಿ ಇವತ್ತು ಒಂದು ವೇಳೆ ಆದೇಶ ಪ್ರಕಟವಾದಂತಹ ಸಂದರ್ಭದಲ್ಲಿ ಮತ್ತೆ ಇವತ್ತೇ ಏನಾದರೂ ಅದರ ಆರ್ಡರ್ ಪ್ರತಿ ಸಿಕ್ಕಂತಹ ಸಂದರ್ಭದಲ್ಲಿ ಇವತ್ತೇ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ಬಗ್ಗೆ ಈಗಾಗಲೇ ವಿನಯ್ ಕುಲಕರ್ಣಿ ಅಡ್ವೊಕೇಟ್ ಜೊತೆ ಚರ್ಚೆಯನ್ನ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಮುಂದಾಗಬಹುದಾದಂತಹ ಪರಿಣಾಮಗಳು, ಅಂದ್ರೆ ಇವತ್ತು ಆದೇಶ ಏನ್ ಬರುತ್ತೆ ಅದರ ಆಧಾರಿತವಾಗಿ ಮುಂದಾಗುವಂತಹ ಪರಿಣಾಮಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗ್ತಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಶಾಸಕ ಸ್ಥಾನದಲ್ಲಿರುವಂತಹ ವಿನಯ್ ಕುಲಕರ್ಣಿ ಮುಂದೆ 2 ವರ್ಷ ಮೇಲ್ಪಟ್ಟು ಏನಾದರೂ ಶಿಕ್ಷೆ ಪ್ರಮಾಣ ಪ್ರಕಟವಾದಂತಹ ಸಂದರ್ಭದಲ್ಲಿ ತಮಗಾದಂತಹ ಪರಿಣಾಮಗಳು ಯಾವ ರೀತಿ ಬೀರುತ್ತವೆ, ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಚರ್ಚೆಯನ್ನ ವಕೀಲರ ಜೊತೆ ಚರ್ಚೆಯನ್ನ ಮಾಡಿದರೆ. ಈಗ ಹೈಕೋರ್ಟ್ಗೆ ಎಲ್ಲ ಬೇಕಾದಂತಹ ಒಂದು ಮೇಲ್ಮನವಿ ಸಲ್ಲಿಕೆ ಮಾಡುವಂತ ಚರ್ಚೆಯನ್ನ ಮಾಡುವಂಥದ್ದು. ಹೀಗಾಗಿ ಅವರ ಪರವಾಗಿ ಸಿ.ವಿ. ನಾಗೇಶ್, ಹಿರಿಯ ವಕೀಲರಾಗಿದ್ದ ಸಿ.ವಿ. ನಾಗೇಶ್ ಅವರು ಕೂಡ ಆ ಬಗ್ಗೆ ಅವರು ಚರ್ಚೆಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇನ್ನೊಂದು ಕುತೂಹಲ ಇರುವಂತಂದ್ರೆ ಇವತ್ತು ಯಾವ ರೀತಿ ಆದೇಶ ಪ್ರಕಟ ಆಗುತ್ತೆ,
ಯಾವ ಅಪರಾಧಿಗೆ ಯಾವ ಪ್ರಮಾಣದಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ, ಅದರಲ್ಲಿ ಜೀವಾವಧಿ ಯಾರಿಗೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಇರುವಂತದ್ದು. ಆದ್ರೆ ವಿನಯ್ ಕುಲಕರ್ಣಿ ಇರುವಂತ ಆತಂಕ ಅಂದ್ರೆ ತಮ್ಮ ಮೇಲೆ ಆರೋಪ ಒಂದು ಕೊಲೆ ಜೊತೆಗೆ 120B ಅಂದ್ರೆ ಒಳಸಂಚು ಮಾಡಿರುವಂತ ಗಂಭೀರವಾದಂತಹ ಆರೋಪ ವಿನಯ್ ಕುಲಕರ್ಣಿ ಮೇಲೆ ಇರುವಂತದ್ದು. ಹೀಗಾಗಿ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಬರಬಹುದು ಅನ್ನೋದು ಕಾನೂನು ತಜ್ಞರ ಒಂದು ವಿಚಾರ ಆಗಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ನ್ಯಾಯಾಧೀಶರು ಯಾವ ರೀತಿ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡ್ತಾರೆ ಅಂತ ಕೊಡಬೇಕಾಗುತ್ತೆ. ಈಗ 11 ಗಂಟೆಗೆ ಅವರನ್ನ ಸೆಂಟ್ರಲ್ ಜೈಲ್ ಪರಪ್ಪನಗರದಿಂದ ಕೋರ್ಟ್ಗೆ ಕರ್ತಲಿರುವಂತದ್ದು. ಯಾಕಂದ್ರೆ ನಿನ್ನೆಯೂ ಕೂಡ ಒಂದು ಅಲ್ಲಿ ಅವರ ಕುಟುಂಬ ಎಲ್ಲರೂ ಕೂಡ ಅವರ ಮಕ್ಕಳ ಜೊತೆ ಎಲ್ಲರೂ ಕೂಡ ಅಲ್ಲಿ ಇದ್ರು. ಹೀಗಾಗಿ ಅಲ್ಲಿ ಒಂದು ಭಾವನಾತ್ಮಕವಾದ ಘಟನೆ ಕೂಡ ನಡೀತು. ಅವರು ದಬ್ಬಿಕೊಂಡು ಮಕ್ಕಳನ್ನ ಅಲ್ಲಿ ಕಣ್ಣೀರಾಕುವಂತ ಕೆಲಸವನ್ನ ವಿನಯ್ ಕುಲಕರ್ಣಿ ಮಾಡಿದ್ರು. ಉಳಿದ ಅಪರಾಧಿಗಳ ಫ್ಯಾಮಿಲಿ ಕೂಡ ಅಲ್ಲಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಕೂಡ ಅದೇ ಒಂದು ಸಂದರ್ಭ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದರೆ ಬಿಗಿ ಭದ್ರತೆಯಲ್ಲಿ ಅವರನ್ನ ಪೊಲೀಸರು ಅಲ್ಲಿಗೆ ಅಂದ್ರೆ ಅಧಿಕಾರಿಗಳು ಕೂಡ ಅವರನ್ನ ಅಲ್ಲಿಗೆ ಕರ್ಕೊ ಬರ್ತಾರೆ. ಉಳಿದ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿಯನ್ನ ಆರ್ಡರ್ ಆದಂತ ನಂತರ ಮತ್ತೆ ಅವರನ್ನ ಸೆಂಟ್ರಲ್ ಜೈಲ್ ಪರಪ್ಪನಗರಕ್ಕೆ ಕರ್ಕೊಂಡು ಹೋಗುವಂತದ್ದು. ಈ ವಿಚಾರವಾಗಿ ಈ ಒಂದು ಕೊಲೆ ಕೇಸ್ ಸಂಬಂಧಪಟ್ಟಂತೆ ಈ ಶಿಕ್ಷೆ ಪ್ರಮಾಣ ಪ್ರಕಟದ ಒಂದು ವಿಚಾರವಾಗಿ ಇವತ್ತು ಬಹಳ ಮಹತ್ವದ ಘಟ್ಟ ಇರುವಂತದ್ದು. ಶರ್ಮಿತಾ ಶೆಟ್ಟಿ. ಗಂಗಾಧರ್, ಇನ್ನು ನಿನ್ನೆ ಅಪರಾಧಿಗಳಿಗೆ ಜಡ್ಜ್ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಅಂದ್ರೆ ಶಿಕ್ಷೆ ಪ್ರಮಾಣ ಪ್ರಕಟಕ್ಕೂ ಮುಂಚೆ ನೀವು ಏನಾದ್ರೂ ಹೇಳೋದಿದ್ರೆ ನಿಮ್ಮ ಅಭಿಪ್ರಾಯ ತಿಳಿಸಬಹುದು ಅಥವಾ ನಿಮ್ಮ ರಿಕ್ವೆಸ್ಟ್ ಹೇಳಬಹುದು ಅಂತೇಳಿ. ಆ ಸಂದರ್ಭದಲ್ಲಿ ಎಲ್ಲ ಅಪರಾಧಿಗಳು ಹೇಳಿಕೊಂಡ್ರು ತಮಗೆ 5 ತಿಂಗಳು ಮಗು ಇದೆ, ಆಮೇಲೆ ಹೆಂಡತಿ ಮಾತ್ರ ಇರೋದು, ಮಕ್ಕಳು ಬೇರೆ ಇದ್ದಾರೆ, ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಕಥೆಗಳನ್ನ ಹೇಳ್ತಾ ಇದ್ರು. ಹಾಗಾಗಿ ವಿನಯ್ ಕುಲಕರ್ಣಿ ಹೇಳಿದಂತ ಕಥೆಗಳಿರ್ಬೋದು. ಸೊ ಈ ಹಂತದಲ್ಲಿ ಶಿಕ್ಷೆ ಪ್ರಮಾಣಕ್ಕೂ ಮುಂಚೆ ಈ ರೀತಿ ಮನವಿ ಎಷ್ಟರ ಮಟ್ಟಿಗೆ ಒಂದು ಶಿಕ್ಷೆ ಪ್ರಮಾಣದ ಮೇಲೆ ಪರಿಣಾಮ ಬೀರ್ಬೋದು? ಕಾನೂನು ಪಂಡಿತರು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಶರ್ಮಿತಾ ಶೆಟ್ಟಿ, ಅಂದ್ರೆ ಬೇರೆ ಈ ರೀತಿಯಾದಂಥ ಒಂದು ಮನವಿಯನ್ನ ರಿಕ್ವೆಸ್ಟ್ ಅಂದ್ರೆ ನ್ಯಾಯಾಧೀಶರ ಬಳಿ ಮನವಿ ಮಾಡುವಂತಹ ಸಂದರ್ಭದಲ್ಲಿ ತೀವ್ರ ಗಂಭೀರವಾದಂತಹ ಆ ಒಂದು ಕಾರಣಗಳನ್ನ ಕೊಡುವಂಥದ್ದನ್ನ ನ್ಯಾಯಾಧೀಶರು ಪರಿಗಣಿಸುವಂಥದ್ದು. ಅಂದ್ರೆ ತೀವ್ರ ಅನಾರೋಗ್ಯ ಇರುವಂಥದ್ದು, ಮೆಡಿಕಲ್ ಪ್ರತಿನಿತ್ಯ ಕೂಡ ಮೆಡಿಕಲ್ ಮಾಡಿಸುವಂತ ಒಂದು ಚಿಕಿತ್ಸೆಗೆ ಹೋಗಬೇಕು. ಈ ರೀತಿ ಅವರ ಆರೋಗ್ಯದ ವಿಚಾರವಾಗಿ ಸೆನ್ಸಿಟಿವ್ ಇದ್ದಂತಹ ವಿಚಾರಗಳನ್ನ ಕೂಡ ಅದನ್ನ ಪರಿಗಣಿಸುವಂಥದ್ದು. ಆದ್ರೆ ಇಲ್ಲಿ ವಿನಯ್ ಕುಲಕರ್ಣಿ ಅವರು ಕೊಟ್ಟಿರುವಂತಹ ಕಾರಣಗಳು 3,000ಕ್ಕೂ ಹೆಚ್ಚು ಹಸುಗಳನ್ನ ಅಲ್ಲಿ ಸಾಕಿದ್ದಾರೆ, ವಯಸ್ಸಿಗೆ ಬಂದಂತಹ ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೆ ಮದುವೆ ಮಾಡಬೇಕಾಗಿರುವಂಥದ್ದು, ಮತ್ತೆ ವಯಸ್ಸಿಗೆ ಚಿಕ್ಕ ಮಗ ಕೂಡ ಇರುವಂಥದ್ದು. ಈಗ ಜೊತೆಯಲ್ಲಿ ಶಾಸಕನಾಗಿರುವಂಥದ್ದು ಕ್ಷೇತ್ರದಲ್ಲಿ ಅಷ್ಟು ಜನ ಅವರ ಮೇಲೆ ಜನಾಭಿಪ್ರಾಯ ಇದೆ, ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ರಾಜಕೀಯದ ಉದ್ದೇಶದಿಂದ ಈ ರೀತಿ ಮಾಡಲಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂದು ರಿಕ್ವೆಸ್ಟ್ ಮತ್ತೆ ಅವರ ವಿನಯ್ ಕುಲಕರ್ಣಿ ಪರ ವಕೀಲರು ಕೂಡ ಒಂದು ಮನವಿಯನ್ನ ಮಾಡಿಕೊಂಡ್ರು. ಹೀಗಾಗಿ ತೀವ್ರ ಸ್ವರೂಪ ಗಂಭೀರವಾದಂತ ಇವರ ಒಂದು ರಿಕ್ವೆಸ್ಟ್ ಅನ್ನ ಮನವಿಯನ್ನ ಏನು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಇವರು ಮಕ್ಕಳ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡುವಂತದ್ದು. ಮತ್ತೆ ಹಸುಗಳ ಸಾಕಾಣಿಕೆ ವಿಚಾರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಸುಗಳ ಸಾಕಾಣಿಕೆ ಆಗ್ತಾ ಇದೆ, ಒಂದು ವೇಳೆ ಇವರಿಗೆ ತೀವ್ರ ಸ್ವರೂಪವಾದಂತಹ ಶಿಕ್ಷೆ ಪ್ರಮಾಣ ಪ್ರಕಟ ಆದ ಸಂದರ್ಭದಲ್ಲಿ ಅವುಗಳೆಲ್ಲ ಸಮಸ್ಯೆಗಳ ವ್ಯತ್ಯಾಸ ಆಗುತ್ತೆ ಅನ್ನೋ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಯಾವ ರೀತಿ ನ್ಯಾಯಾಧೀಶರು ಪರಿಗಣಿಸ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಶರ್ಮಿತಾ ಶೆಟ್ಟಿ.